ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆಗಾಲದಲ್ಲಂತೂ ಎಷ್ಟು ನೀರು ಕುಡಿದ್ರೂ ಅಷ್ಟೇ, ಜ್ಯೂಸ್ ಕುಡಿದ್ರೂ ಅಷ್ಟೇ, ಮಜ್ಜಿಗೆ ಕುಡಿದ್ರೂ ಹಾಗೇ ಬಾಯಾರಿಕೆನೇ ಕಡಿಮೆ ಆಗಲ್ಲ. ಒಟ್ಟಿನಲ್ಲಿ ಏನಂದರೆ ಊಟ ತಿಂಡಿಗಿಂತ ಜಾಸ್ತಿ ಲಿಕ್ವಿಡ್ ಐಟಮೇ ತಗೋಬೇಕು ಅಂತ ಅನ್ನಿಸ್ತೆ. ಸೊ ಹಾಗಾಗಿ ನಾನಿವತ್ತು ಕರ್ಬೂಜ ಜ್ಯೂಸು ಅಂದರೆ ಕರ್ಬೂಜ ಪಾನಕ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಕೂಡ. ಇದಂತೂ ಬೇಸಿಗೆಗಾಲದಲ್ಲಂತೂ ರಾಮನವಮಿ ಟೈಮಲ್ಲಿ ಮಾಡೋದಂತೂ ಜಾಸ್ತಿನೇ ಇರುತ್ತೆ. ಹಾಗಂತಲ್ಲ, ಜಾತ್ರೆಗಳ ಟೈಮಲ್ಲೂ ಅಷ್ಟೇ. ಈಗ ಆಚೆ ಏನಾದರೂ ಜಾತ್ರೆ ನಡೀತಾ ಇದೆ, ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದಾಗ ದೇವಸ್ಥಾನಗಳಲ್ಲೂ ಅಷ್ಟೇ ಮಜ್ಜಿಗೆ ಹೇಗೆ ಮಾಡ್ತಾರೆ ಅದೇ ರೀತಿ ಪಾನಕ ಕೂಡ ಮಾಡ್ತಾರೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಹೆಲ್ತಿಗೆ ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ನಾನು ಫಸ್ಟ್ನೇದಾಗಿ ಒಂದು ಕರ್ಬೂಜ ಹಣ್ಣ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಇದೆ. ಇದರಲ್ಲಿ ಫಸ್ಟ್ ಒಳಗಡೆ ಏನೇನದು ಸೀಡ್ಸ್ ಎಲ್ಲ ಇದೆ, ಬೀಜ, ಅದನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ತೆಗಿತೀನಿ. ತೆಗೆದ್ಬಿಟ್ಟು ನಂತರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಇರೋ ಪಲ್ಪು ಅಂದರೆ ಆ ತಿರುಳು ಮಾತ್ರ ಎತ್ಕೋಬೇಕು ನಾವು ಜ್ಯೂಸಿಗೆ. ನೋಡಿ, ಇಷ್ಟು ಸೀಡ್ಸ್ ಎಲ್ಲ ಇದೆ, ಇನ್ನು ಹಾಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಇನ್ನು ನಾರಿನಾಂಶ ಎಲ್ಲ ನಾನು ಜಾಸ್ತಿ ತೆಗೆದಿಲ್ಲ, ಯಾಕಂದರೆ ನಾರಿನಾಂಶ ಇರಲೇಬೇಕು. ಹಾಗಾಗಿ ಜಸ್ಟ್ ಏನು ಸೀಡ್ಸ್ ಇದೆ ಅದನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಬೇಕು. ಮೇಲಿರೋದು ಸಿಪ್ಪೆ ಮಾತ್ರ ತೆಗೆದು. ಇದೇನೆಂದರೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ, ಅದ್ರ ಜೊತೆಗೆ ಇದರಿಂದ ಸುಮಾರು ಹೆಲ್ತ್ ಬೆನಿಫಿಟ್ ಕೂಡ ಇದೆ. ನೋಡಿ, ಈಗ ಕಂಪ್ಲೀಟಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಅಂದರೆ, ಸಿಹಿಗೆ ಅನುಗುಣವಾಗಿ 3/4 ಬೌಲಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ, 1 ನಿಂಬೆಹಣ್ಣು ಹಾಗೂ 4 ಏಲಕ್ಕಿ. ಬೇಕಾದರೆ ನಾವು ಇದಕ್ಕೆ ಒಣಶುಂಠಿ ಕೂಡ ಆ್ಯಡ್ ಮಾಡ್ಬೋದು. ನಾನೇನು ತಗೊಂಡಿಲ್ಲ, ಜಸ್ಟ್ ಅದು ಫ್ಲೇವರ್ ಇಷ್ಟ ಆದರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, 1/4 ಸ್ಪೂನಷ್ಟು. ಈಗ ಮೊದಲನೇದಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಮಿಕ್ಸಿ ಜಾರ್ಗೆ ನಾನು ಏನು ಪಲ್ಪ್ ಇದೆ ಇದು ಕರ್ಬೂಜದ್ದು ಹಾಕ್ಬಿಟ್ಟು ಸಣ್ಣಗೆ ಇದರಲ್ಲಿ ನಾನು ರುಬ್ಕೊಂಬರ್ತೀನಿ. ಏನಂದರೆ ಕೆಲವ್ರಿಗೆ ಪಲ್ಪೆಲ್ಲ ಹಾಗೆ ಇದ್ದರೆ ಇಷ್ಟ ಆಗುತ್ತೆ. ಆ ಥರ ಇರೋರು ಜಸ್ಟು ಮೀಡಿಯಮ್ ಆಗಿ, ಅಂದರೆ ಅದು ಪಲ್ಪೆಲ್ಲ ಸಿಗಬೇಕು ಅನ್ನಂಗಿದ್ರೆ ಒಂದು ರೌಂಡ್ ಮಿಕ್ಸಿ ತಿರ್ಗಿಸಿದ್ರೆ ಸಾಕು. ಇನ್ನು ಕೆಲವರು ಇಲ್ಲ, ಅದು ಪಲ್ಪೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಬಾಯಿಗೆಲ್ಲ ಅಂದ್ಬಿಟ್ಟು ಬೇಕಾದ್ರೆ ತೆಳುಗೆ ಬೇಕಾದ್ರೆ ನಾವು ಒಂದು 2 ರೌಂಡ್ ತಿರ್ಗಿಸಿದ್ರೆ ಸಾಕು, ಎಲ್ಲ ಕಂಪ್ಲೀಟಾಗಿ ಸಣ್ಣ ಆಗ್ಬಿಡುತ್ತೆ ಇದರಲ್ಲೇ. ನಾನು ಇದಕ್ಕಿನ್ನ ಜೊತೆನಲ್ಲೇ ಏಲಕ್ಕಿನ ಆ್ಯಡ್ ಮಾಡಿಬಿಟ್ಟು ಸಣ್ಣಗೆ ರುಬ್ಕೊಬಂದ್ಬಿಡ್ತೀನಿ. ನಂತರ ನಿಮಗೆ ತೆಳು ಎಷ್ಟಿರಬೇಕು ಆ ಥರ ನೋಡ್ಕೊಂಡು ನಾನು ಮಾಡ್ತಿರೋದು 3ರಿಂದ 4 ಗ್ಲಾಸಷ್ಟು, ಹಾಗಾಗಿ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬೆಲ್ಲ ಹಾಕ್ಬಿಡ್ತೀನಿ. ಏನಂದರೆ ಪುಡಿ ಮಾಡಿ ಇಟ್ಕೊಂಡು ಇದ್ರ ಜೊತೆಯಲ್ಲೇ ಒಂದು 2-3 ನಿಮಿಷ ತಿರುಗಿದ್ರೆ ಸಾಕು, ಇಲ್ಲಾಂದರೆ ಹಾಗೆ ಬಿಟ್ಟರು ಸಾಕು, ಮುಚ್ಚಿಟ್ಬಿಟ್ರೆ ಅದ್ರ ಪಡೆಯೋದು ಬೆಲ್ಲ ಎಲ್ಲ ಕರಗಿಬಿಡುತ್ತೆ. ಕರಗಿದ್ಮೇಲೆ ನಾವು ಸ್ವಲ್ಪ ಸ್ಟ್ರೈನ್ ಮಾಡ್ಕೋಬೇಕು. ಏನಂದರೆ ಬೆಲ್ಲದಲ್ಲೆಲ್ಲ ಸ್ವಲ್ಪ ಗೊತ್ತಿಲ್ಲ ಕಸ ಕಡ್ಡಿಗಳೆಲ್ಲ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲನ ಸ್ಟಾರ್ಟಿಂಗಲ್ಲೇ ಪುಡಿ ಮಾಡಿ ಇಟ್ಕೊಂಡು ಒಂದು 2-3 ನಿಮಿಷ ಹಾಗೆ ಇಟ್ಬಿಟ್ರೆ ಸಾಕು, ಎಲ್ಲ ಕರಗುತ್ತೆ. ನಂತರ ನಾವು ಅದೇನಿದೆ ಬೇರೆ ಪಾತ್ರೆಗೆ ಸೋಸ್ಕೊಂಡ್ಬಿಟ್ರೆ ಸಾಕು. ಇನ್ನು ಇದರಲ್ಲಂತೂ ಮಸ್ಕ್ ಮೆಲನ್ ಪುಡಿಂಗ್ ಅಂತ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನಾವು ಜ್ಯೂಸಸ್ ಕೂಡ ಮಾಡ್ಬೋದು. ಏನಂದರೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಬಟ್ ಇದೇನಂದರೆ ತುಂಬ ಹೆಲ್ದಿ ವರ್ಷನ್. ಏನಂದರೆ ಇದಕ್ಕೆ ನಾವೇನು ಸಕ್ಕರೆ ಏನೂ ಹಾಕಲ್ಲ, ಬೆಲ್ಲ, ಏಲಕ್ಕಿ, ನಿಂಬೆಣ್ಣೆ ಎಲ್ಲ ಹಾಕ್ತೀವಲ್ಲ, ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿ, ನಾನು ಕಂಪ್ಲೀಟಾಗಿ ಅದೆಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ನಂತರ ಅದೇನು ಕರ್ಬೂಜ ಎಲ್ಲ ಇತ್ತಲ್ವ ರುಬ್ಕೊಂಡಿದ್ದು, ಆ ಜ್ಯೂಸನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ನಾನು ಹುಳಿ ಎಷ್ಟು ಬೇಕು ಅಂತ, ಈಗ ನಾನು ಹಾಕ್ತಿರೋದು ಜಸ್ಟ್ ಅರ್ಧ ಮಾತ್ರ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಯಾಕಂದರೆ ಹುಳಿ ಜಾಸ್ತಿ ಅನ್ನಿಸ್ತು. ಮಾಡ್ತಿರೋದೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಅಲ್ವಾ, ಅದಕ್ಕೋಸ್ಕರ ನನಗೆ ಒಂದು 3 ಗ್ಲಾಸಿಗೆ ಅರ್ಧ ಸಾಕು ಅನ್ನಿಸ್ತು. ಸೊ ಅರ್ಧ ನಿಂಬೆಹಣ್ಣ ಮಾತ್ರ ನಾನು ಇದಕ್ಕೆ ಹಿಂಡ್ಕೊಂಬಿಟ್ಟು ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಏನಂದರೆ ಇದು ಒಂದು 2-3 ನಿಮಿಷದಲ್ಲೇ ಬೇಗ ರೆಡಿ ಆಗಿಬಿಡುತ್ತೆ ಪಾನಕ. ಬಟ್ ಆದಷ್ಟು ಸ್ವಲ್ಪ ಕೋಲ್ಡ್ ವಾಟ್ರಲ್ಲೇ ಮಾಡ್ಕೊಬೇಕು, ಯಾಕಂದರೆ ಕೋಲ್ಡ್ ಆಗಿದ್ದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತಲ್ವ. ನಮ್ಮ ಮನೆಯಲ್ಲಿ ಮಡಿಕೆ ನೀರೇ ಇತ್ತು, ಅದು ಹೇಗಿದ್ರು ತಣ್ಣಗಿತ್ತಲ್ಲ, ಅದು ತುಂಬ ಟೇಸ್ಟ್ ಕೂಡ ಇರುತ್ತೆ ನೀರು, ಮಡಿಕೆ ನೀರು ಅಂದರೆ. ಸೊ ಹಾಗಾಗಿ ನಾನು ಆ ನೀರನ್ನೇ ಉಪಯೋಗಿಸ್ಕೊಂಡು ಪಾನಕ ಮಾಡಿದ್ದು. ಯಾರ್ಯಾರಿಗೆ ಈ ಕರ್ಬೂಜ ಹಣ್ಣು ಅಂದರೆ ಈ ಮಸ್ಕ್ ಮೆಲನ್ನು ಫೇವ್ರೆಟ್ ಫ್ರೂಟ್ ಅಂತ ಕಮೆಂಟ್ ಮಾಡಿ. ನನಗಂತೂ ಇದು ತುಂಬಾ ಫೇವ್ರೆಟ್. ಇನ್ನು ಇದ್ರ ಜೊತೆಗೆ ಸಬ್ಜಾ ಸೀಡ್ಸು ಮತ್ತು ವಾಟರ್ ಮೆಲನ್ ಉಪಯೋಗಿಸ್ಕೊಂಡು ಸಿಂಪಲಾಗಿ ಬೇಗನೆ ಮಾಡುವಂತಹ ಇನ್ನೊಂದು ಜ್ಯೂಸ್ ಅಂದರೆ ಕಲ್ಲಂಗಡಿ ಹಣ್ಣಿಂದು. ಕಲ್ಲಂಗಡಿ ಸೀಸನ್ ಅಂತೂ ಸ್ಟಾರ್ಟ್ ಆಗಿದೆ. ಈಗಂತೂ ರೋಡಲ್ಲಿ
ಸುತ್ತವೆಲ್ಲ ಕಲ್ಲಂಗಡಿ ಹಣ್ಣಿರುತ್ತೆ. ಸೊ ನಾನು ಇದನ್ನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಬ್ಜಾ ಸೀಡ್ಸು, ಅಂದರೆ ಕಾಮಕಸ್ತೂರಿ ಬೀಜ ಅಂತಲೂ ಕರೀತಾರೆ, ಸಬ್ಜಾ ಸೀಡ್ಸು ಅಂತಲೂ ಅನ್ಬೋದು. ಇದರಿಂದನೂ ಅಷ್ಟೇ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ನಾನು 2 ಗ್ಲಾಸ್ ಅಷ್ಟು ಮಾಡ್ತಿರೋದು, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ನಾನು ಸಬ್ಜಾ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಜಸ್ಟ್ ಒಂದು 2-3 ಅವರ್ಸ್ ಇಟ್ಟರೆ ಸಾಕು, ಚೆನ್ನಾಗಿ ಅದೆಲ್ಲ ನೆಂದ್ಕೊಂಡಿರುತ್ತೆ. ನೋಡಿ ಕಂಪ್ಲೀಟಾಗಿ ಈಗ ಈ ಥರ ಎಲ್ಲ ನೆಂದಿದೆ. ಏನೊಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು, ಇದೇ ಜಾಸ್ತಿ ಆಗಿಬಿಡುತ್ತೆ. ಈಗ ನಾನು ಇದಕ್ಕೆ ಏನೇನು ಯೂಸ್ ಮಾಡ್ಕೊತಿದ್ದೀನಿ ಅಂದರೆ, ಒಂದು ಬೌಲಷ್ಟು ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ನಾನು ಆಲ್ರೆಡಿ ಕಲ್ಲಂಗಡಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇದೆ ಅಲ್ವಾ, ಅದಕ್ಕೋಸ್ಕರ 2 ಸ್ಪೂನಷ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೋದು, ನಾನು ಇದಕ್ಕೆ ಏಲಕ್ಕಿ ಏನು ಹಾಕೋತಾ ಇಲ್ಲ. ಒಂದು ಮಿಕ್ಸಿ ಜಾರ್ಗೆ ನಾನು ಕಲ್ಲಂಗಡಿದೇನೇನು ಪೀಸಸ್ ಎಲ್ಲ ಐತೆ ಇದಕ್ಕೆ ಹಾಕ್ಬಿಟ್ಟು, ಸಕ್ಕರೆನೂ ಕಲ್ಲಂಗಡಿ ಜೊತೆಯಲ್ಲೇ ಹಾಕ್ಬಿಟ್ಟು ರುಬ್ಬೋದು. ನೀಟಾಗಿ ಅದ್ರ ಜೊತೆನೆಲ್ಲ ಹೊಂದ್ಕೊಳ್ಳುತ್ತೆ. ಇನ್ನೇನೊಂದು ರೌಂಡ್ ಇದು ರುಬ್ಬಿ ಕೂಡ ಆಯಿತು. ಇಷ್ಟೇ, ತುಂಬ ಸಿಂಪಲಾಗಿರುತ್ತೆ. ಏನಂದರೆ ಒಂದು ಬೌಲ್ಗೆ ನಾನು ರುಬ್ಬಿಟ್ಕೊಂಡಿರೋಂಥ ಕಲ್ಲಂಗಡಿ ಜ್ಯೂಸನ್ನ ಹಾಕಿ, ಇದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಏನು ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಬಿಡ್ತೀನಿ. ಇಷ್ಟೇ, ನೋಡಿ ಎಷ್ಟು ಸಿಂಪಲಾಗಿ ಬೇಗನೆ ಆಗೋಯ್ತು. ಈಗ ಗ್ಲಾಸ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರೆಲ್ಲ ಬೇಗ ಕ್ವಿಕ್ಕಾಗಿ ಆಗೋವಂತಹ ಕರ್ಬೂಜ ಪಾನಕ ಹಾಗೂ ಕಲ್ಲಂಗಡಿ ಜ್ಯೂಸು ತುಂಬ ಸಿಂಪಲಾಗಿ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಷ್ಟ ಆದವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.